ಗೋಳಿ ಹರವೆ, ಬಾಂಬೈ ಬಸ್ಲೆ, ಸಿಲೋನ್ ಹರವೆ ಅನ್ಕೊಂಡೆಲ್ಲ ಕರೆಯುವ ಈ ಸೊಪ್ಪಿನಿಂದ ನಾನಿವತ್ತು ರುಚಿ ರುಚಿಯಾದ ಹುಳಿ ಮಾಡುವುದನ್ನು ತೋರಿಸ್ತಾ ಇದ್ದೆ. ಹಾಯ್ ನಮಸ್ಕಾರ, ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಒಳ್ಳೆ ನೀರಿಪ್ಪ ಜಾಗ ಆದರೆ ಎಲ್ಲ ಟೈಮಲ್ಲೂ ಈ ಸೊಪ್ಪು ಸಿಕ್ಕತ್ತು. ಇಲ್ಲ ಅಂದರೆ ಮಳೆ ಬಿದ್ದ ಕೂಡಲೇ ಅಂತೂ ಒಳ್ಳೆ ರೀತಿಲಿ ಚಿಗುರು ಬತ್ತು. ತುಂಬ ಸೊಪ್ಪಿತ್ತು. ಇದನ್ನೆಲ್ಲ ಕುಯ್ಕೊಂಡು ಇವತ್ತು ಹುಳಿಯನ್ನು ಮಾಡುವ. ಎಷ್ಟು ಲಾಯ್ಕ್ ಇಟ್ಕೊಂಡು ಫ್ರೆಶ್ ಆದ ಸೊಪ್ಪು, ಫ್ರೆಶ್ ಆದ ಹುಳಿಯನ್ನು ಮಾಡುವ. ಒಂದು ಪಾತ್ರೆಯನ್ನೇ ಇಟ್ಕೊಂಡಿದ್ದೆ. 1/4 ಲೀಟ್ರ್ ಆಪಷ್ಟು ನೀರನ್ನು ಹಾಕ್ಕೊಂಡಿದ್ದೆ. 1 ಟೀ ಸ್ಪೂನ್ ಆಪಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೆ. ಒಂದು ಸ್ವಲ್ಪ ಅರಿಶಿನವನ್ನು ಹಾಕ್ತಾಯಿದ್ದೆ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೈಯಲ್ಲಿ ಪೀಸ್ ಮಾಡಿ ಹಾಕ್ತೆ. ಈ ಹುಳಿಗೆ ನಾನಿಲ್ಲಿ ತೊಗರಿಬೇಳೆಯನ್ನು ಉಪಯೋಗಿಸ್ತಾ ಇಲ್ಲ. ನಿಮಗೆ ಬೇಕಂತ ಇದ್ದರೆ ತೊಗರಿಬೇಳೆಯನ್ನು ಬೇಯಿಸಿ ಈ ಹುಳಿಗೆ ಉಪಯೋಗಿಸ್ಲಕ್ಕು. ನಾನು ಹಾಕ್ತಾ ಇಲ್ಲ, ಬರೀ ಸೊಪ್ಪಿನಿಂದ ಈ ಹುಳಿಯನ್ನು ಮಾಡ್ತಾಯಿದ್ದೆ. ನೀರು ಬಿಸಿ ಆಗ್ತಾ ಇದ್ದಂಗೆ ಸೊಪ್ಪನ್ನೆಲ್ಲ ಲಾಯ್ಕ್ ಮಾಡಿ ತೊಳೆದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕ್ತಾಯಿದ್ದೆ. ಒಂದು ಮುಚ್ಚಳವನ್ನು ಮುಚ್ಚಿ ಬೇಯೋದಕ್ಕೆ ಇಡ್ತೆ. ಈಗ ಒಂದು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡು ಮಸಾಲೆಯನ್ನು ಹುರ್ಕೊತಾ ಇದ್ದೆ. ಬಾಣಲೆಗೆ 1 ಟೀ ಸ್ಪೂನ್ ಆಪಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಂಡಿದ್ದೆ. ಸೊಪ್ಪಿನ ಹುಳಿಗೆ ನಮ್ಮಲ್ಲಿ ಜಾಸ್ತಿ ಕೊತ್ತಂಬರಿ ಜೀರಿಗೆ ಎಲ್ಲ ಉಪಯೋಗಿಸೋದಿಲ್ಲ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸೋದು. ಹುಳಿ ಪುಡಿ ಮಾಡುವ ವಿಡಿಯೋನೂ ಇತ್ತು ಈಗಾಗಲೇ. ಅದನ್ನು ಬೇಕಾದರೆ ನೀವು ಕಂಡು ಹುಳಿ ಪುಡಿ ಬೇಕಾದರೆ ಮಾಡಿ ಇಟ್ಕೊಳ್ಳೋಕ್ಕೆ. ಒಂದು ಅರ್ಧ ಟೀ ಸ್ಪೂನ್ ಆಪಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೆ. ಒಂದು 5 ಮೆಣಸನ್ನು ಹಾಕ್ಕೊತಾ ಇದ್ದೆ. ಖಾರ ಎಷ್ಟು ಬೇಕನ್ಕಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಕ್ಕೆ. ಸಾಮಾನ್ಯವಾಗಿ ಸೊಪ್ಪಿನ ಹುಳಿಗೆ ಒಳ್ಳೆ ಖಾರ ಹಿಡಿತು. ಖಾರವಾಗಿ ಇದ್ದರೆ ಸೊಪ್ಪಿನ ಹುಳಿ ರುಚಿ ಆಯ್ತು. ಒಂದು 4 ಕರಿಬೇವಿನ ಎಲೆಯನ್ನು ಹಾಕಿ ಒಂಚೂರು ಎಣ್ಣೆಯನ್ನು ಹಾಕ್ಕೊಂಡು ಸರಿ ಪರಿಮಳ ಬಪ್ಪರವರೆಗೆ ಇದನ್ನು ಹುರ್ಕೊಳ್ಕು. ನೀವು ಯಾವ ರೀತಿ ಸೊಪ್ಪಿನ ಹುಳಿಯನ್ನು ಮಾಡ್ತೀರಿ ಅಂದ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಒಂದೊಂದು ಊರಲ್ಲಿ ಒಂದೊಂದು ರೀತಿಯಲ್ಲಿ ಸೊಪ್ಪಿನ ಹುಳಿಯನ್ನು ಮಾಡ್ತಾರೋ, ಬೇರೆ ಬೇರೆ ಟೇಸ್ಟಲ್ಲಿ ಮಾಡ್ತಾರೋ. ನಮ್ಮಲ್ಲಿ ಇದೊಂದು ರೀತಿಯಲ್ಲಿ ಸೊಪ್ಪಿನ ಹುಳಿಯನ್ನು ಮಾಡೋದು. ಸಣ್ಣ ಉರಿಯಲ್ಲೇ ಕೊತ್ತಂಬರಿ, ಜೀರಿಗೆ, ಮೆಣಸು, ಕರಿಬೇವಿನ ಸೊಪ್ಪು ಎಲ್ಲವನ್ನು ಹುರ್ಕೊಳ್ಕು. ಇಂಗು ಬೇಕಾದರೆ ನೀವು ಇದ್ರ ಜೊತೆಗೆ ಹಾಕಿ ಹುರ್ಕೊಳ್ಲಕ್ಕು. ಸರಿ ಪರಿಮಳ ಬರ್ತಾ ಇತ್ತು. ಉರಿಯನ್ನು ಆಫ್ ಮಾಡಿ ತಣ್ಣಗಾಪಕ್ಕೆ ಬಿಟ್ಕಂತೆ. ಮಸಾಲೆ ಎಲ್ಲ ತಣ್ಣಗಾಯಿತು. ಈಗ ಮಿಕ್ಸಿ ಜಾರಿಗೆ ಹುರಿದಿಟ್ಕೊಂಡ ಮಸಾಲೆಯನ್ನೆಲ್ಲ ಹಾಕ್ಕೊತಾ ಇದ್ದೆ. ಇದರೊಟ್ಟಿಗೆ ಕಾಯನ್ನು ಹಾಕ್ತಾಯಿದ್ದೆ. 1 ಲೋಟ ಆಪಷ್ಟು ಕಾಯನ್ನು ಹೆರೆದಿಟ್ಕೊಂಡಿದ್ದೆ. ಇದನ್ನು ಹಾಕ್ತಾಯಿದ್ದೆ. ನಮ್ಮಲ್ಲಿ ಹೆಚ್ಚಾಗಿ ಕಾಯಿಯನ್ನೇ ಜಾಸ್ತಿ ಉಪಯೋಗಿಸಿ ಸಾಂಬಾರನ್ನು ಮಾಡೋದು. ಕೆಲವು ಕಡೆ ಬೇಳೆ ಜಾಸ್ತಿ, ಕಾಯಿ ಸ್ವಲ್ಪ ಕಡಿಮೆ ಹಾಕ್ತು. ನಮ್ಮಲ್ಲಿ ಬೇಳೆ ಉಪಯೋಗಿಸೋದು ಕಡಿಮೆ, ಕಾಯಿ ಉಪಯೋಗ ಜಾಸ್ತಿ. ಸೊಪ್ಪೆಲ್ಲ ಬೆಂದಿತ್ತು. ಈಗ ಅದಕ್ಕೆ ಹುಣಸೆಹಣ್ಣಿನ ರಸವನ್ನು ಹಾಕಿದ್ದೆ. ಹಾಗೆ ಅರ್ದಿಟ್ಕೊಂಡ ಮಸಾಲೆಯನ್ನು ಇದರೊಟ್ಟಿಗೆ ಹಾಕ್ಕೊತಾ ಇದ್ದೆ. ಒಂದು ಸ್ವಲ್ಪ ಮಿಕ್ಸಿ ಜಾರಿಗೂ ನೀರನ್ನು ಹಾಕಿ ತೊಳೆಸಿ ಸೇರಿಸ್ಕೊಂಡಿದ್ದೆ. ಸರಿ ಮಾಡಿ ಕುದಿಸ್ಕೊಂಡು ಕಡೆಯಲ್ಲಿ ಉಪ್ಪನ್ನು ಸೇರಿಸ್ಕೊಂತೆ. ಇವತ್ತಿನ ಈ ಸಿಂಪಲ್ ಆದ ಗೋಳಿ ಹರವೆಯ ಸಾಂಬಾರು ನಿಮಗೆಲ್ಲ ಇಷ್ಟ ಆಯ್ತಂತ ಎಣಿಸ್ಕಂತೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋ ಕಂಡು ಸಪೋರ್ಟ್ ಮಾಡಿ ಅನ್ಕೊಂಡ್ಕಂತೆ. ರುಚಿಗೆ ಬೇಕಾಪಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೆ. ಸರಿ ಮಾಡಿ ಕುದಿಸ್ಕಂತೆ. ಈ ಹುಳಿಗೆ ಕಡೆಗೆ ಒಂದು ಒಗ್ಗರಣೆಯನ್ನು ಹಾಕ್ಕೊಂಡ್ಕು. ಬೆಳ್ಳುಳ್ಳಿ ಒಗ್ಗರಣೆ. ಸೊಪ್ಪಿನ ಹುಳಿಗೆಲ್ಲ ಬೆಳ್ಳುಳ್ಳಿ ಒಗ್ಗರಣೆ ಬಿದ್ದರೆ ಲಾಯ್ಕತ್ತು. ಬೆಳ್ಳುಳ್ಳಿ ಉಪಯೋಗಿಸದೇ ಇದ್ದವರು ಇಂಗಿನ ಒಗ್ಗರಣೆಯನ್ನು ಹಾಕ್ಕೊಂಡ್ಲಕ್ಕು. ಸರಿ ಕುದಿ ಬರ್ತಾ ಇತ್ತು. ಬೆಂಕಿಯನ್ನು ಆಫ್ ಮಾಡ್ತಾ ಇಷ್ಟ, ಅದು ಸಾಕು. ಸರಿ ಕುದಿ ಬಂದರೆ ಹುಳಿ ಒಳ್ಳೆ ಪರಿಮಳ ಆಯ್ತು. ಇಷ್ಟು ದಪ್ಪ ವಾಯು ಮಾಡ್ಕೊಂಡಿದ್ದೆ. ನಿಮಗೆ ನೀರು ಜಾಸ್ತಿ ಬೇಕಂತಿದ್ರೆ ಜಾಸ್ತಿ ಹಾಕ್ಕೊಂಡ್ಲಕ್ಕ, ಅಥವಾ ಇನ್ನೂ ದಪ್ಪ ಬೇಕಮ್ಮಾಗಿದ್ದರೆ ಸ್ವಲ್ಪ ಬೇಳೆ ಬೇಕಾದ್ರೆ ಬೇಯಿಸ್ಕೊಂಡು ಸೇರಿಸ್ಕೊಂಡ್ರೆ ಸರಿ. ಮಸಾಲೆ ಹಾಕೋಷ್ಟೊತ್ತಿಗೆ ಬೇಯಿಸಿದ ಬೇಳೆಯನ್ನು ಸೇರಿಸಿ ಸರಿ ಮಾಡಿ ಕುದಿಸಿದ್ರೆ ರುಚಿ ರುಚಿಯಾದ ಹುಳಿ ತಯಾರಾಯ್ತು. ಕೊನೆಗೆ ನಾನು ಹೇಳ್ದಂಗೆ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಹಾಕ್ತಾಯಿದ್ದೆ. ಒಂದು 8-10 ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಳಿದು ಕಟ್ ಮಾಡಿ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆಯನ್ನು ಮಾಡಿ ಸೇರಿಸ್ಕೊಂಡಿದ್ದೆ. ರುಚಿ ರುಚಿಯಾದ ಸೊಪ್ಪಿನ ಹುಳಿ ತಯಾರಾಯಿತು. ಇಷ್ಟ ಆಯ್ತು ಅಂತ ಎಣಿಸ್ಕಂತೆ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೆ. ಅಲ್ಲಿವರೆಗೂ ನಮಸ್ಕಾರ.